ಹಲೋ ಹಾಯ್ ಸ್ನೇಹಿತರೆ, ಒಂದು ಸ್ಟ್ರೀಟ್ ಫುಡ್ ಲಾಗ್ ಮಾಡಬೇಕು ಅಂತನ್ನೋ ಒಂದು ಮನಸ್ಸು ಬಂತು. ಹಾಗಾಗಿ ಒಂದು ಸಲ ಸಾಯಂಕಾಲದ ಸಮಯದಲ್ಲಿ ಒಂದು ಸ್ಟ್ರೀಟ್ ಫುಡ್ ಅಂಗಡಿಗೆ ಹೋಗೋಣ ಅಂತ ಹೇಳಿ ಮನಸ್ಸು ಮಾಡಿ ಒಂದು ಅಂಗಡಿ ಕಡೆ ಹೊರಟೇ ಬಿಟ್ವಿ. ಒಂದು ಸಿಂಪಲ್ ಆಗಿರೋಂಥ ಒಂದು ಸ್ಟ್ರೀಟ್ ಫುಡ್ ಅಂಗಡಿಗೆ ಬಂದ್ವಿ ನಾವು. ಆ ಒಂದು ಸ್ಟ್ರೀಟ್ ಫುಡ್ ಅಂಗಡಿಯಲ್ಲಿ ಕೂತಿದ್ದಾಗ ನಮಗೆ ಮೊದಲನೇದಾಗಿ ಆ ಅಂಗಡಿಯವರು ಸ್ವಲ್ಪ ಆತ್ಮೀಯರಾಗಿರೋದ್ರಿಂದ ನನ್ನ ಹಸ್ಬೆಂಡ್ ಸ್ವಲ್ಪ ಡ್ರೈ ಗೋಬಿಯನ್ನು ತೊಗೊಂಬಂದು ಕೊಟ್ಟರು. ಮಕ್ಕಳಿಗೆ ನನಗೆ ಎಲ್ಲ ಒಂದು ಸ್ವಲ್ಪ ತಿಂದ್ವಿ ಆಸೆಪಟ್ಟು. ಆದರೆ ನಾನೀಗ ಹೇಳಕ್ಕೆ ಹೊರಟಿರೋವಂಥದ್ದು ಏನು ಅಂತಂತಂದರೆ, ನಮಗೆ ನಮ್ಮ ಮಕ್ಕಳಾಗಿರ್ಬೋದು ನಮಗಾಗಿರ್ಬೋದು 95% ಇವಾಗ ಸ್ಟ್ರೀಟ್ ಫುಡ್ಡನ್ನು ನಾವು ಇಷ್ಟಪಡ್ತೀವಿ. ಆ ಸ್ಟ್ರೀಟ್ ಫುಡ್ಡಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಯಾವುದನ್ನು ನಾವು ನೋಡಲ್ಲ. ಒಂದೊಂದು ಸಲ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಹೋಗಬಾರ್ದಪ್ಪ, ನಮಗೆ ಈ ಸ್ಟ್ರೀಟ್ ಫುಡ್ ಆಗಲ್ಲ, ನಮ್ಗೆ ಅನಾರೋಗ್ಯ ಆಗುತ್ತೆ, ಮಕ್ಕಳಿಗೆ ಆರೋಗ್ಯ ಸರಿ ಬರಲ್ಲ ಅಂತ ಹೇಳಿ ನಾವು ಎಷ್ಟೇ ಡಿಸೈಡ್ ಮಾಡಿದ್ರೂ ಒಂದಲ್ಲ ಒಂದು ಬಾರಿ ನಾವು ಹೋಗಲೇಬೇಕು ಅಂತ ಮನಸ್ಸಾಗುತ್ತೆ. ಅದರಲ್ಲೂ ಮಕ್ಕಳಂತೂ ತುಂಬ ಕೇಳ್ಕೊಳ್ತಾರೆ. ಒಂದೇ ಒಂದು ಸಲ ಹೊರಗಡೆ ಕರ್ಕೊಂಡೋಗಿ, ಒಂದು ಸಲ ನಮ್ಗೆ ಆ ಫುಡ್ ಕೊಡಿಸಿ, ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆ ಒಂದು ಮನಸ್ಸಿಗಾದರೂ ಒಂದು ಸಲ ಹೋಗೋಣವಾ ಅಂತ ಯಾವತ್ತೋ ಒಂದು ಸಲ ಮನಸ್ಸು ಹಾಗೆ ಆಗುತ್ತೆ. ನಾವೂನು ಸ್ಟ್ರೀಟ್ ಫುಡ್ಡನ್ನು ನಾನು ರೆಫರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿಲ್ಲ. ಈ ಸ್ಟ್ರೀಟ್ ಫುಡ್ ಅನ್ನುವಂಥದ್ದು ನಮಗೆ ತುಂಬ ಇಷ್ಟನೂ ಆಗುತ್ತೆ, ಅದೇ ರೀತಿ ನಮ್ಮ ಆರೋಗ್ಯಕ್ಕೂ ಸಹ ಎಷ್ಟು ಹಾನಿಕಾರಕ ಅನ್ನೋಂಥದ್ದನ್ನು ಹೇಳಕ್ಕೆ ಹೊರಟಿದ್ದೀನಿ ಅಷ್ಟೇ ಸ್ನೇಹಿತರೆ. ಮತ್ತು ಹಾಗಂತ ಹೇಳಿ ನಾವು ಫುಲ್ಲು ನಿಲ್ಲು ಮಾಡಿಕೊಂಡು ಇರೋದಕ್ಕೂ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಯಾವತ್ತೋ ಒಂದು ಸಮಯದಲ್ಲಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ಯಾವಾಗಲೂ ಅದೇ ಚಾಳಿಯನ್ನು ಮಾಡಿಕೊಂಡ್ರೆ ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಂತಂತನೂ ಸಹ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಲಾಗಲ್ಲಿ ನೋಡಿ, ನಾವೊಂದು ರೋಡ್ ಸೈಡಲ್ಲಿರೋಂಥ ಒಂದು ಸ್ಟ್ರೀಟ್ ಫುಡ್ಗೆ ಹೋಗಿದ್ದು. ಅವರು ಸಹ ಏನು ನಾವು ಸ್ಟ್ರೀಟ್ ಫುಡ್ ರೀತಿಯಲ್ಲಿ ಇಟ್ಕೋಬೇಕು, ಈ ಥರ ಕೊಡಬೇಕು ಅನ್ನೋ ಮನಸ್ಥಿತಿ ಅಲ್ಲ ಅಂತಂದರೆ, ಅವರು ಒಂದು ದುಡಿಮೆ ಅದು. ಆ ದುಡಿಮೆಯನ್ನು ನಾವು ಸಹ ಪ್ರೋತ್ಸಾಹ ಮಾಡಬೇಕು. ಮತ್ತು ಅವ್ರ ದುಡಿಮೆಯನ್ನು ಮಾಡಲಿಲ್ಲ, ನಮ್ಮಂಥವ್ರು ಹೋಗಲಿಲ್ಲ ಅಂದರೆ ಅವ್ರ ದುಡಿಮೆನೂ ಆಗಲ್ಲ. ಅವರು ಸಹ ಮಾಡೋದು ಹೊಟ್ಟೆಗಾಗಿನೇ. ಯಾರು ಎಷ್ಟೇ ಕಷ್ಟಪಟ್ಟರೂ ಸಹ ಎಲ್ಲ ಕೆಲಸಗಳನ್ನು ಮಾಡೋದು ಅವರ ಹೊಟ್ಟೆಗಾಗಿನೇ ಮಾಡೋವಂಥದ್ದು. ಮತ್ತು ಇವರು ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋಂಥದ್ದನ್ನು ಒಂದು ಸಲ ಗಮನಿಸಿದಾಗ ಒಂದೊಂದು ಸಲ ಮನಸ್ಸಿಗೆ ನೋವಾಗುತ್ತೆ. ಏನೋ ಇನ್ನೂ ಒಂದು ಸ್ವಲ್ಪ ಹೈಜೀನಾಗಿ ಮಾಡ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡ್ಬೋದಾಗಿತ್ತು ಅಂತ ಹೇಳಿ. ನೋಡಿ, ಇಲ್ಲಿ ಒಂದು ಗೋಬಿ ರೈಸನ್ನು ತೊಗೊಂಡ್ವಿ. ಅದರಲ್ಲೂ ಮಕ್ಕಳು ಯಾವ ರೀತಿ ಅಟ್ರ್ಯಾಕ್ಟ್ ಆಗ್ತಾರೆ ಅಂತಂತಂದರೆ, ಬರೀ ಆ ಗೋಬಿ ರೈಸು ಕೊಟ್ಟರೆ ಅಷ್ಟಕ್ಕೆ ಸಮಾಧಾನ ಆಗಲ್ಲ. ಅಲ್ಲಿರುವಂತಹ ಸಾಸ್ಗಳ ಮೇಲೇನೂ ಅವ್ರ ಕಣ್ಣು ಹೋಗುತ್ತೆ. ಸಾಸ್ಗಳನ್ನು ತೊಗೊಳ್ತಾರೆ, ಜಾಸ್ತಿ ಸಾಸನ್ನು ಹಾಕ್ಕೋಬೇಕು. ಅವ್ರ ಜೊತೆಗೆ ನಾವುಗಳು ಸಹ ಅಷ್ಟೇ, ಪೇರೆಂಟ್ಸು ಸಹ ಅಷ್ಟೇ. ಆ ಒಂದು ಫುಡ್ಡನ್ನು ತಿನ್ನೋಕ್ಕೆ ಹೋದಾಗ ಅಲ್ಲಿ ಏನು ಸಾಸ್ ಕೊಡ್ತಾರೆ, ಅದರ ಸೈಡ್ ಡಿಶ್ ಏನು ಕೊಡ್ತಾರೆ, ಅದನ್ನೆಲ್ಲ ನಾವು ತೊಗೋಬೇಕು ಅಂತ ನಮಗೂ ಸಹ ಆಸೆ ಆಗುತ್ತೆ. ನಾವು ಅದೇ ಕೆಲಸನೇ ಮಾಡಿರುವಂಥದ್ದು. ಅಲ್ಲಿ ನಾವು ತಿಂತಾ ಇದ್ದೀವಿ ಮತ್ತು ನಾವು ಹೋಗಿ ಈ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಂದರೆ, ಇದನ್ನೇ ಯಾವಾಗಲೂ ಸಹ ನಾವು ಚಾಳಿಯನ್ನು ಮಾಡ್ಕೋಬಾರ್ದು ಅನ್ನೋವಂತಹ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಮಕ್ಕಳು ತುಂಬ ಹಠ ಮಾಡ್ತವೆ. ಅಂಥ ಸಮಯದಲ್ಲೂ ಸಹ ನಾವು ಏನು ಮಾಡೋದಕ್ಕಾಗಲ್ಲ. ಅವರು ಏನೋ ಒಂದು ಇಷ್ಟಪಡ್ತಿದ್ದಾರೆ ಅಂತಂದರೆ ಅದನ್ನು ಕೊಡೋಣ ಅಂತ ನಮ್ಮ ಮನಸ್ಥಿತಿಯಲ್ಲೇ ಇರ್ತೀವಿ. ಆದರೂ ಸಹ ಅವರ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ ಸ್ನೇಹಿತರೆ. ನೋಡಿ, 2 ಗೋಬಿಯನ್ನು ತೊಗೊಂಡು ಹಾಫ್ ನೂಡಲ್ಸನ್ನು ತೊಗೊಂಡಿದ್ದು ನಾವು. ಇಷ್ಟರಲ್ಲೇ ನಮಗೆ ತುಂಬ ಜಾಸ್ತಿ ಅನ್ನಿಸ್ತು. ಅಷ್ಟನ್ನೇ ನಾವು ತಿನ್ನೋದಕ್ಕೆ ಸಾಕಪ್ಪ ಅನ್ನಿಸ್ತು. ಮತ್ತು ನಾವು 4 ಜನ ಅದರಲ್ಲಿ ಎಂಜಾಯ್ ಮಾಡಿಕೊಂಡೇ ತಿಂದಿರುವಂತಹದ್ದು. ನೋಡಿ, ನಮ್ಮ ಮಕ್ಕಳಂತೂ ಒಂದು ಡಬ್ಬದಲ್ಲಿ ಖಾಲಿಯಾಗಿರೋಂಥ ಸಾಸ್ ಬಿಟ್ಟು ಮತ್ತು ಇನ್ನೊಂದು ಡಬ್ಬವನ್ನು ತಗೊಂಡು ಬಂದು ಅವ್ರ ಹತ್ರನೇ ಕೇಳಿ ಈಸ್ಕೊಂಡು ಆ ಸಾಸನ್ನು ಯೂಸ್ ಮಾಡ್ಕೊಂಡು ತಿಂದಿರೋವಂಥದ್ದನ್ನು ನೀವು ಸಹ ಇದರಲ್ಲಿ ಗಮನಿಸಿ. ಎಲ್ಲರ ಪೇರೆಂಟ್ಸ್ ಪರಿಸ್ಥಿತಿನೂ ಇದೆ, ಎಲ್ಲರ ಮಕ್ಕಳು ಸಹ ಹಿಂಗೆ ಇರ್ತಾರೆ. ಆದರೆ ನಾವೇ ಅದನ್ನು ಕಂಟ್ರೋಲ್ ಮಾಡಲೇಬೇಕು, ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ತಿನ್ನೋಣವಾ, ಇನ್ನೊಂದು ತಪ್ಪಿದ್ರೆ ಇನ್ನೊಂದು ತಿನ್ನೋಣವಾ ಅಂತ. ಆದರೆ ಈಗಿನ ಒಂದು ಸಮಯದಲ್ಲಿ ನಮ್ಮ ಒಂದು ಆರೋಗ್ಯಗಳು ಸರಿ ಹೋಗ್ತಾ ಇಲ್ಲ. ನಾವು ಏನೇ ತಿಂದರೂ ಅದು ವಿಷಕಾರಿ ಆಗ್ತಾ ಇದೆ ಅಂತನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಬೆಳೆಯುವಂತಹ ಬೆಳೆಯಲ್ಲೇ ವಿಷ ಇದೆ. ಈಗ ನಾವು ಏನೇ ತಿಂದ್ರೂ ಅದು ವಿಷದ ರೂಪದಲ್ಲೇ ನಮ್ಮ ದೇಹ ಸೇರ್ತಾ ಇದೆ. ಇನ್ನೊಂದು ವಿಚಾರ, ಒಂದು ಸಂಗತಿ ಏನಂದರೆ, ನಾನು ಹೋಗುವಂಥ ಏರಿಯಾಗಳಲ್ಲಿ ಎಲ್ಲೇ ಹೋದರೂ ನನ್ನ ಸ್ಟೂಡೆಂಟ್ಸು ಕಾಣಿಸ್ತಾರೆ, ಒಂದು ನಮಸ್ಕಾರ ಹೊಡಿತಾರೆ. ಆಗ ಅಂತಹ ಒಂದು ಸಮಯದಲ್ಲಿ ಒಂದೊಂದು ಸಲ ಮುಜುಗರ ಆಗುತ್ತೆ, ಒಂದೊಂದು ಸಲ ತುಂಬ ಖುಷಿ ಆಗುತ್ತೆ. ಇದರಲ್ಲಿರುವಂತಹ ಹೆಮ್ಮೆ ಯಾವುದರಲ್ಲೂ ಇಲ್ಲಪ್ಪ ಅಂತ ಹೇಳಿ ನಾನು ಈ ಸ್ಟ್ರೀಟ್ ಫುಡ್ಡನ್ನು
ತುಂಬ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ, ಆದರೆ ಅಪರೂಪಕ್ಕೆ ಒಮ್ಮೆ ತಿನ್ನಿ ಸಾಕು. ಯಾಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇಟ್ಕೋಬೇಕು. ಮತ್ತು ಮಕ್ಕಳಿಗೂ ಸಹ ತಿಳಿಸಿ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮಕ್ಕಳಿಗೆ ಹೇಳಬೇಕು, ಮಕ್ಕಳೇ ಈ ಥರದ್ದು ಫುಡ್ಡನ್ನು ತಿಂದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಮತ್ತು ಆರೋಗ್ಯ ಕೆಟ್ಟಾಗ ಮತ್ತೆ ಅದಕ್ಕೆ ಎಷ್ಟು ಆರೈಕೆಗಳು ಮಾಡಬೇಕು. ಮತ್ತು ಆರೋಗ್ಯ ಸರಿ ಮತ್ತೆ ಹಿಂದೆನೇ ಸರಿ ಹೋದರೆ ಸರಿ, ಇಲ್ಲಾಂದರೆ ಈ ರೀತಿಯಾದಂತಹ ಒಂದು ಜಂಕ್ ಫುಡ್ಗಳನ್ನು ತಿಂದು ಅನಾರೋಗ್ಯನೇ ಹೆಚ್ಚಾಗುತ್ತೆ. ಹಂಗಂತ ಮಕ್ಕಳಿಗೆ ನಾವೇನು ಕೊಡಿಸ್ದೇ ಇರೋದಕ್ಕೂ ಆಗಲ್ಲ. ಆಗಾಗ ಈ ರೀತಿಯಲ್ಲಿ ಹೊರಗಡೆ ಕರ್ಕೊಂಡು ಹೋಗಲೇಬೇಕು, ಏನೋ ಒಂಚೂರು ಅವ್ರ ಬಾಯಿ ರುಚಿಗೆ ಕೊಡಿಸ್ಲೇಬೇಕು. ಹಾಗಂತ ಅದನ್ನೇ ನಾವು ಜಾಸ್ತಿ ಮಾಡೋದು ಬೇಡ. ಈಗಿನ ಅನಾರೋಗ್ಯಗಳು ಹೆಚ್ಚಾಗಿ ಕಾಡ್ತಾ ಇರೋವಂಥದ್ದು ನಮಗೆ ಗೊತ್ತಿದೆ. ಈ ಸ್ಟ್ರೀಟ್ ಫುಡ್ಡಲ್ಲಂತೂ ನಾವು ತಿನ್ನೋದಕ್ಕೆ ಹೋಗಿರೋಂತಹ ಒಂದು ಸ್ಟ್ರೀಟ್ ಫುಡ್ ಅಂಗಡಿಯಲ್ಲಂತೂ ತುಂಬ ಜನ ಬರ್ತಾರೆ. ಯಾಕೆ ಅಂತಂದರೆ ಇದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಮೇಯ್ನ್ ಹೈವೇ ರೋಡಲ್ಲೇ ಇರುವಂತಹದ್ದು. ಅದಕ್ಕೋಸ್ಕರ ಅಂದರೆ ಮೇಲೆ ಹೈವೇ ರೋಡ್ ಆಗುತ್ತೆ, ಕೆಳಗಡೆ ಒಂದು ಸರ್ವಿಸ್ ರೋಡ್ ಬರುತ್ತೆ. ಆ ಸರ್ವಿಸ್ ರೋಡಲ್ಲೇ ಇರೋದ್ರಿಂದ ಹೋಗಿ ಬರೋವಂತಹ ಏರ್ಪೋರ್ಟ್ ಕಾರುಗಳಲ್ಲಿ ಹೋಗಿ ಬರೋವಂತಹವರು ಮತ್ತು ವೆಹಿಕಲ್ಸ್ಗಳಲ್ಲಿ ಓಡಾಡೋವಂಥವ್ರು ಎಲ್ಲರೂ ಸಹ ಈ ಸ್ಟ್ರೀಟ್ ಫುಡ್ಗೆ ಬಂದೇ ಬರ್ತಾರೆ. ಅಂತಂದರೆ ಅವರು ತುಂಬ ರುಚಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಬೆಲೆಯಲ್ಲೂ ಸಹ ಸ್ವಲ್ಪ ಕನ್ವೀನಿಯೆಂಟಾಗಿ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ತುಂಬ ಜನ ಬರ್ತಾರೆ. ನಾವು ಅಷ್ಟೇನೆ ಯಾವತ್ತೋ ಒಂದಿನ ಹೋಗಬೇಕು ಅಂತ ಆಸೆ ಆಗುತ್ತೆ, ಹೋದ್ವಿ. ಏನೋ ಒಂದು ಲಾಗ್ ಮಾಡೋಣ, ಅಥವಾ ಈ ಒಂದು ಸ್ಟ್ರೀಟ್ ಫುಡ್ ಲಾಗ್ ಒಂದಾದರೂ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಒಂದು ಸ್ಟ್ರೀಟ್ ಫುಡ್ ಲಾಗ್ಗೆ ಹೋದ್ವಿ. ಕೊನೆಗೂ ನೋಡಿ ಗೋಬಿ ರೈಸು ನೂಡಲ್ಸ್ ಎಲ್ಲ ತಿಂದಾದ್ಮೇಲೆ ಮತ್ತೆ ಕೊನೆಗೂ ಡ್ರೈ ಆಗಿರೋಂಥ ಗೋಬಿಯನ್ನು ಸ್ವಲ್ಪ ತೊಗೊಂಡು ಬಂದು ತಿನ್ನಿಸಿದ್ರು. ಆಗಲೂ ಮನಸ್ಸು ಚೆನ್ನಾಗಿಲ್ಲ, ತಿನ್ನಬಾರ್ದು ಅಂತ ಅನಿಸುತ್ತೆ ಒಳ ಮನಸ್ಸು. ಬೇಡಪ್ಪ ಇನ್ನೆಷ್ಟು ತಿನ್ನೋದು, ಇದ್ರ ಬಗ್ಗೆ ನಮಗೆ ನಾವೇ ಒಂದು ಅವೇರ್ನೆಸ್ಸು ಮೂಡಿಸ್ಬೇಕು ಅಂತ ಅಂದ್ಕೊಂಡು ನನ್ನಲ್ಲಿ ಇದು ಮಾಡೋಕ್ಕೆ ಹೋಗಿದ್ದು. ಆದರೆ ಅಲ್ಲಿ ಮತ್ತೆ ಆ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ತಿನ್ನಬೇಕು ಅಂತ ಅನ್ನಿಸ್ತು. ಇದೇ ನಮ್ಮ ಮನಸ್ಥಿತಿ. ನಾವು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಯಾವ ದೃಢ ನಿರ್ಧಾರವನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಈ ಸ್ಟ್ರೀಟ್ ಫುಡ್ ಕಥೆಯನ್ನು ಮುಗಿಸಿ ಅಲ್ಲಿಂದ ಹೊರಟ್ವಿ. ಎಲ್ಲರಿಗೂ ಅಷ್ಟೇ ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಇಂತಹ ಒಂದು ಎಲ್ಲ ಫುಡ್ಡುಗಳಿಂದ ಆದಷ್ಟು ಅವಾಯ್ಡ್ ಆಗಿರಿ. ತುಂಬ ಕಡಿಮೆ ಮಾಡಿಬಿಡಿ ಅಂತ ಹೇಳಲ್ಲ, ಯಾವತ್ತೋ ಒಂದೊಂದು ದಿನಕ್ಕೆ ಊಟದ ಜೊತೆ ಉಪ್ಪಿನಕಾಯಿ ರೀತಿಯಲ್ಲಿ ಇರಲಿ ಸಾಕು. ಈ ಎಲ್ಲ ಒಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸ್ತಾ ಇರೋಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.